ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆಲ್ಲ ಏನ್ ಮಾಡಿ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ, ಸುಮ್ನೆ ಇರು, ಸುಮ್ನೆ ಇರು. ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು ಅಂದ್ರೆ ಬೇಡ. ನೀನ್ ನನ್ಗೆ ಎಷ್ಟು ಅಂತ ನಿನ್ ಜೊತೆ ಬಿಡ, ಸುಮ್ನೆ ಬೇಡವೇ ಬೇಡ. ನನ್ಗೆ ಸಾಯಕ್ಕಾಗಲ್ಲ ನಿನ್ನ ಹತ್ರ. ದೇವ್ರೆ ಎಷ್ಟು ಅಂತ ನಿನ್ನ ಹತ್ರ ನಾನು ಅನ್ಸರ್ಸ್ಕೊಂಡು ಹೋಗಿ. ನಾನು ಏನಂದಿಲ್ಲ ನಿಂಗೆ. ಶಾಂತಮ್ಮ ಪಾಪಮ್ಮ ಅವ್ರು ಯಾರು ಸ್ಟೋರಿ ಎತ್ಕೊಂಡು ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತಾ. ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ರು ನೋಡ್ಕೊಳ್ಳೋದಂತ. ನೀನ್ ಹೆಂಗೆ ಮಾಡ್ತಿದ್ಯಾ ನನಗೆ ಗೊತ್ತು. ಸುಮ್ನಿಲ್ಲ, ಪರವಾಗಿಲ್ಲ. ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ, ಇನ್ನೂ ಹೋಗ್ಬಿಡ್ಲಿ ಪರವಾಗಿಲ್ಲ. ಬಿಡ ಅಲ್ಲ, ಈ ಚಾನಲ್ ಅವ್ರಿಗೆ ಏನ್ ಹೇಳ್ಬೇಕು, ಇವ್ರು TRPಗೋಸ್ಕರ ಒಂದು ಚೆನ್ನಾಗಿರೋ ಸಂಸಾರನ ತಗೊಂಡಾಗ ಹಾಳು ಮಾಡ್ತಾ ಇದ್ದಾರೆ. ಏನೋ ಅವರು ಆಗಿತ್ತು, ತಿರ್ಗಾ ಒಂದಾಗಿದ್ದಾರೆ. ಅದನ್ನ ಸುಮ್ನಿರ್ಲಾರ್ದೆ ಅದನ್ನ ಶಾಂತಂ ಪಾಪಂ ತರ ಒಂದು ಎಪಿಸೋಡ್ ತರ ಮಾಡಿ ಹಾಕಿದ್ದಾರೆ. ಇವಾಗ ತಿರ್ಗಾ ಅವ್ರಿಬ್ರು ಜೀವನದಲ್ಲಿ ಬಿರುಗಾಳಿ ಎದ್ದೈತೆ. ಅಲ್ಲ, ನಿಮ್ಗಳಿಗೆ ಬೇರೆ ಕತೆನೇ ಸಿಗಲ್ವಾ? ನಿಮ್ಮ ಸಂಸಾರದಲ್ಲೇ ನೋಡ್ರಿ 108 ಕತೆಗಳು ಸಿಗುತ್ತೆ. ಇನ್ನೊಬ್ರು ಸಂಸಾರ ತಗೊಂಡು ಏನಕ್ಕೆ ಬೀದಿ ಪಾಲ್ ಮಾಡಕ್ ನೋಡ್ತೀರಾ? ಇವಾಗ ತಾಯಿ ತಿರ್ಗಾ ಎಪ್ಪನ ಬಿಟ್ಟು ಹೋಗ್ಬೇಕು ಅಂತ ಇದ್ ಮಾಡ್ತಾ ಇದ್ದಾಳೆ. ತಿರ್ಗಾ ನೀವುಗಳು ಒಂದು ಮಾಡ್ತೀರಾ ಇದನ್ನ? ಸಂಸಾರದಲ್ಲಿ ಉಳಿ ಹಿಂಡದಂದ್ರೆ ಈ ಸೀರಿಯಲ್ ಕತೆಗಳೇ. ನಾವು ಸುಮ್ಮನೆ ಸೀರಿಯಲ್ ಬಗ್ಗೆ ಮಾತಾಡಬಾರ್ದು ಅಂತಿದ್ರೆ ನೀವು ನಿಜವಾಗ್ಲೂ ನೀವುಗಳು ಅರ್ಥ ಮಾಡ್ಕೊಳ್ಳಲ್ಲ ಚಾನಲ್ಗಳವರು. ಅಲ್ಲ ಸರ್, ನಿಮ್ಗೆ ಏನಿಗೆ ಬೇಕು? ಚೆನ್ನಾಗಿರೋ ಸಂಸಾರನ ಏನಕ್ಕೆ ಹಾಳು ಮಾಡ್ತೀರಾ? ಇದ್ರ ಬಗ್ಗೆನೇ ನಾವು ಎಲ್ಲ ಧ್ವನಿ ಎತ್ತಿದ್ದು ಅವಾಗ. ಸೀರಿಯಲ್ಗಳಿಂದನೇ ಮನೆಗಳ ಸಂಸಾರ ಹಾಳಾಗ್ತಾ ಇದೆ ಅಂತ. ಇದೇ ಎಕ್ಸಾಂಪಲ್ ಇದಕ್ಕೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ, ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ವಿ ಮನಸ್ಸಲ್ಲಿ. ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಸಂತಾನ ಸಮಸ್ಯೆ, ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಶತ್ರುನಾಶ, ಮಾಟ ಮಂತ್ರ, ವಾಮಾಚಾರ, ದಿಗ್ಬಂಧನ, ಇನ್ನು ಅನೇಕ ಸಮಸ್ಯೆಗಳಿಗೆ ಕಾಡು ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ನೊಂದು ಬಂದ ಭಕ್ತಾದಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಅತಿ ಶೀಘ್ರ ಪರಿಹಾರ ಮಾಡಿಕೊಡ್ತಾರೆ.